ಈ ಸೊಪ್ಪಿನ ಪಲ್ಯದಲ್ಲಿ ಇರೋ ಅಷ್ಟು ಟೇಸ್ಟ್ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಬೇರೆ ಯಾವ ಸೊಪ್ಪಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿತಾ ಶಿವಣ್ಣ. ನನ್ನ ಮತ್ತೊಂದು ಕುಕ್ಕಿಂಗ್ ರೆಸಿಪಿ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಪ್ರತಿಯೊಬ್ಬರು ಅವರ ಹೆಲ್ತಿ ಡಯಟ್ ಒಳಗಡೆ ಆ್ಯಡ್ ಮಾಡಲೇಬೇಕಾಗಿರೋ ಸೊಪ್ಪಿನ ಬಗ್ಗೆ ಇರೋ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೊಪ್ಪು ನಿಮಗೆಲ್ಲ ಗೊತ್ತೇ ಇರುತ್ತೆ. ಹೌದು, ನಾನು ಮಾತಾಡ್ತಾ ಇರೋದು ನುಗ್ಗೆ ಸೊಪ್ಪಿನ ಬಗ್ಗೆ. ನಾನಿವತ್ತು ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಆ್ಯಂಡ್ ಸಾರು ಅಟ್ ದ ಸೇಮ್ ಟೈಮ್ ಹೇಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈ ರೆಸಿಪಿಗೆ ಬೇಕಾಗಿರೋ ಐಟಮ್ಸ್ನ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಕಪ್ ಬೇಳೆ, 1 ಕಪ್ ಹಸಿರು ಕಾಳು, 5 ರಿಂದ 6 ಒಣಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಆನಿಯನ್, 1 ಕಪ್ ಕಾಯಿ ತುರಿ, ಆಯಿಲ್ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಕುಕ್ಕರ್ಗೆ 3 ಲೋಟ ನೀರು ಹಾಕಿ ಕುದಿಯೋಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಕ್ಲೀನಾಗಿರೋ ವಾಟರಲ್ಲಿ 2 ಕಾಳುಗಳನ್ನು 2 ಟೈಮ್ಸ್ ವಾಶ್ ಮಾಡ್ಕೋತಾ ಇದ್ದೀನಿ. ಈಗ ವಾಶ್ ಮಾಡಿ ಇಟ್ಕೊಂಡಿರೋ ಕಾಳುಗಳನ್ನ ನೀರು ಜೊತೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಲಿಡ್ ಕ್ಲೋಸ್ ಮಾಡಬೇಕು. ಕುಕ್ಕರ್ 2 ವಿಷಲ್ಸ್ ಬಂದರೆ ಸಾಕು, ಆಮೇಲೆ ಆಫ್ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ನಾನು ಸೆಪ್ರೇಟ್ ಪಾತ್ರೆಯಲ್ಲಿ ನೀರು ಜೊತೆಗೆ ಸೊಪ್ಪನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೊಪ್ಪನ್ನ ಕ್ಲೀನಾಗಿ ಬಿಡಿಸ್ಕೊಂಡು 2 to 3 ಟೈಮ್ಸ್ ವಾಶ್ ಮಾಡಿಕೊಂಡು ಆಮೇಲೆ ನಾವು ಆ್ಯಡ್ ಮಾಡ್ಕೊಬೇಕು. ಸೊಪ್ಪು ಕ್ಲೀನಾಗಿ ಈ ಥರ ಬೆಂದಮೇಲೆ ಆಫ್ ಮಾಡ್ಕೊಬೇಕು. ಅಷ್ಟರಲ್ಲಿ ಕುಕ್ಕರ್ ಕೂಡ 2 ವಿಷಲ್ ಆಗಿತ್ತು. ಕುಕ್ಕರ್ಗೆ ನಾನು ಸೆಪ್ರೇಟ್ ಬೇಯಿಸ್ಕೊಂಡಿದ್ದ ಬರೀ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಈಗ. ಮತ್ತು ಸೊಪ್ಪನ್ನ ಕ್ಲೀನಾಗಿ ಸೋರು ಹಾಕ್ಕೊಂಡು ಬೇಕಾದರೂ ಹಾಕೊಬೋದು, ಇಲ್ಲ ಹಾಗೆ ಸೌಟಲ್ಲಿ ಕೂಡ ತೆಗ್ದು ಹಾಕ್ಬೋದು. ಮತ್ತು ನಾನೀಗ ಇದಕ್ಕೆ 1 to 2 ಸ್ಪೂನ್ ಅಷ್ಟು ಉಪ್ಸಾರು ಖಾರನ ಆ್ಯಡ್ ಮಾಡಿಕೊಂಡು 2 to 3 ಮಿನಿಟ್ಸ್ ಕುದಿಸ್ಕೊತೀನಿ. ಇದು ಕ್ಲೀನಾಗಿ ಕುದ್ಮೇಲೆ 1 to 2 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡಿ ಸಾಂಬಾರು ಮಾಡಿಕೊಂಡು ಅದಾದಮೇಲೆ ನಾನು ತೂತಿರೋ ಪಾತ್ರೆಯಲ್ಲಿ ಕಾಳು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತೀನಿ. ಈಗ ಒಗ್ಗರಣೆ ಮಾಡೋಣವಾ? ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಆನಿಯನ್ಸ್ ಹಾಕ್ಕೊತಾ ಇದ್ದೀನಿ. ಆನಿಯನ್ ಒಂದು ಪಿಂಕಿಶ್ ಬರೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಎಲ್ಲ ಪಿಂಕಿಶ್ವರೆಗೂ ಫ್ರೈ ಆದಮೇಲೆ ನಾನು ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡಿಕೊಂಡು ಒಗ್ಗರಣೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 1 ಕಪ್ ಕಾಯಿ ತುರಿನ ಹಾಕ್ಕೊಂಡು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಟೇಸ್ಟಿ ಆ್ಯಂಡ್ ಹೆಲ್ತಿ ಸಾಂಬಾರು ಕೂಡ ರೆಡಿ ಆಯಿತು ಆ್ಯಂಡ್ ಸೊಪ್ಪು ಪಲ್ಯ ಕೂಡ ರೆಡಿಯಾಗಿದೆ. ನನ್ನ ನೆಕ್ಸ್ಟ್ ಕುಕ್ಕಿಂಗ್ ವೀಡಿಯೋಸಲ್ಲಿ ಉಪ್ಸಾರು ಖಾರನೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಷ್ಟೇ ಟೈಮ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಈ 2 ಐಟಮ್ ರೆಡಿ ಮಾಡೋಕ್ಕೆ. ಈ ಪಲ್ಯ ಮತ್ತು ಸಾಂಬಾರ್ಗಂತೂ ಮುದ್ದೆ ಇದ್ದರೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಮ್ಮಮ್ಮ ಮಾಡೋ ಉಪ್ಸಾರುಗಳು ಮತ್ತು ಪಲ್ಯದಲ್ಲಿ ಇದು ಒಂದು ಬೆಸ್ಟ್ ರೆಸಿಪಿ. ಅದಕ್ಕೆ ನಾನು ನಿಮ್ಗಳ ಹತ್ರ ಇದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೆಲ್ತಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.